ನಡೆದಿದೆ. ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬೋದಲ್ಲ, ಆದರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾತ್ರ ಬೈ ಎಂಟ್ರ್ ಆಗಿ ಬರೋದಿಲ್ಲ. ಆದರೆ ಅವರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 130 ಆಗಿರಬೇಕು ಸಿದ್ದರಾಮಯ್ಯ ಕಾರಣ. ಯಾರೋ ಎದುರಿಸ್ಕೊಂಡು ಸಿ ಡಿ ಶಿವನಂತರ ಮಾತಾಡ್ರೆ ಅಲ್ಲ, ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. ಸಿ ಡಿ ಶಿವನ ಹೆಸರು ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಹಾಕಿರ್ತದೆ. ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಅವರು. ಸಿ ಡಿ ಶಿವ ಅದು ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ ಸಿ ಡಿ ಶಿವ ಅಂತಾರೆ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅನ್ನೋಂತಕ್ಕಿಂತ ಸಿದ್ದರಾಮಯ್ಯ ಅವರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರ್ಬೋದು. ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು ಒಂದು ನೋಡ್ಬೇಕು. ಕಾರಣ ಅವ್ರಿಗೇನ ಆ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ಅಂತ ಮಟ್ಟಿಗೆ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದೊಂದು ಈ ಸಂದರ್ಭ. ಸರ್, ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನು ಗೃಹಲಕ್ಷ್ಮಿ ಈ ಎಲ್ಲ ನಡೆದಿದೆ. ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬೋದಲ್ಲ, ಆದರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾತ್ರ ಬೈ ಎಂಟ್ರ್ ಆಗಿ ಬರೋದಿಲ್ಲ. ಆದರೆ ಅವರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 130 ಆಗಿರಬೇಕು ಸಿದ್ದರಾಮಯ್ಯ ಕಾರಣ. ಯಾರೋ ಎದುರಿಸ್ಕೊಂಡು ಸಿ ಡಿ ಶಿವನಂತರ ಮಾತಾಡ್ರೆ ಅಲ್ಲ, ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. ಸಿ ಡಿ ಶಿವನ ಹೆಸರು ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಹಾಕಿರ್ತದೆ. ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಅವರು. ಸಿ ಡಿ ಶಿವ ಅದು ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ ಸಿ ಡಿ ಶಿವ ಅಂತಾರೆ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅನ್ನೋಂತಕ್ಕಿಂತ ಸಿದ್ದರಾಮಯ್ಯ ಅವರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರ್ಬೋದು. ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು ಒಂದು ನೋಡ್ಬೇಕು. ಕಾರಣ ಅವ್ರಿಗೇನ ಆ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ಅಂತ ಮಟ್ಟಿಗೆ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದೊಂದು ಈ ಸಂದರ್ಭ. ಸರ್, ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನು ಗೃಹಲಕ್ಷ್ಮಿ ಈ